ಈಗ ಸರ್ ತಾವು ಹೇಳ್ದಂಗೆ ಸರ್ ಹಿಂಬರ ಕೊಡೋದಕ್ಕೆ ಬರೋದಿಲ್ಲ, ಕಾನೂನಲ್ಲಿ ಅವಕಾಶ ಇಲ್ಲ ಅಂತ ಹೇಳ್ತಿದ್ರಿ. ಕೆಲವೊಂದಿಷ್ಟು ರೈತರು ಒಪ್ತಾ ಇಲ್ಲ. ಮತ್ತೆ ಅದನ್ನ ಹೇಗೆ ಮಾಡ್ತೀರಿ? ನೋಡೋಣ ಅದನ್ನೆಲ್ಲ ಮುಂದೆ. ಈಗ ಮೊದಲು ಯಾರು ಅಭಿಪ್ರಾಯ ಕೊಟ್ಟಿದ್ದಾರೆ ನಮಗೆ ಬೇಕು ಅಂತ ಅವ್ರ ಬಗ್ಗೆ ಚರ್ಚೆ ಮಾಡ್ತಾ ಇದೀವಿ, ಆಮೇಲೆ ಅದ್ರ ಬಗ್ಗೆ ಆಲೋಚನೆ ಮಾಡ್ತೀವಿ. ಅದಕ್ಕೆ ಸರ್ವೆಗೂ ಬಿಡ್ತಾ ಇಲ್ವಲ್ಲ ಸರ್, ಈ ತರ ಅಡ್ಡ ಆಗ್ತಿದ್ದಾರೆ ಇದು ಮಾಡಿ ಮುಂದೆ ನೋಡೋಣ ಅದ್ರಿಗೆ ಅದು ಯಾವ ರೀತಿ ಎದುರಿಸ್ಬೇಕಂತ ಮಾಡ್ತೀವಿ. ನೋಡೋಣ. ಏನಾರ ಸರ್ಕಾರ ಸೂಕ್ಷ್ಮ ಹೆಜ್ಜೆ ಇಡ್ತಾ ಇದೆ ಸರ್? ಖಂಡಿತ ಅಲ್ವಾ, ಮಾಡ್ಬೇಕಲ್ವಾ, ಇದನ್ನ ಮಾಡ್ತೀವಿ. ಯಾಕಂದ್ರೆ ಮಧ್ಯರಾತ್ರಿಯಲ್ಲಿ ಸ್ಟಾಪ್ ಆಗಿದೆ. ಏನು ಅಂದ್ರೆ ಮಧ್ಯರಾತ್ರಿ ನಮ್ಗೆ ಇವತ್ತು ಮಾಡಬೇಕು ಅನ್ನೋಂಥದ್ದನ್ನ ಮಧ್ಯರಾತ್ರಿ ಬೇಡ. ಇಲ್ಲ ಇವತ್ತು ಮಾಡಬೇಕು ಅಂತ ಯಾರು ಏನು ಹೇಳಿರಲಿಲ್ಲ. ನಿನ್ನೆ ಗಲಾಟೆ ಆದಮೇಲೆ ಇವೆಲ್ಲ ಸಾಧಕ ಬಾಧಕ ಚರ್ಚೆ ಮಾಡ್ಬೇಕಲ್ಲ. ಯಾರ್ಯಾರು ಇದರಿಂದ ಇದ್ದಾರೆ, ಯಾರ್ಯಾರು ಅದ್ರ ಬಗ್ಗೆ ಮಾತಾಡ್ತಾ ಇದ್ದಾರೆ, ಯಾರು ಇದಕ್ಕೆ ತಡೆ ಒಡ್ಡಿರೋರು ಯಾರು, ಇವೆಲ್ಲನೂ ಸಾಧಕ ಬಾಧಕ ಚರ್ಚೆ ಮಾಡಿ ಆಮೇಲೆ ನಾವು ತೀರ್ಮಾನ ತಗೊಂಡು ನಾವೇನು ತರಾತುರಿಲೇ ಇಲ್ಲ, ಮಾಡ್ಬಿಡ್ಬೇಕು ನಾವು ಈಗ ನಾಳೆ ಮುಗಿಸ್ಬಿಡ್ಬೇಕು ಅನ್ನೋ ತರಾತುರಿಲಿಲ್ಲ, ಹಂತವಾಗಿ ಮಾಡ್ತೀವಿ. ಸಿಎಂ ಗಮನಕ್ಕೆ ತಂದಿದ್ದೀರಾ ಸರ್? ಇಲ್ಲ ಏನ್ರಿ ಇಂಥ ದೊಡ್ಡ ಇಶ್ಯೂ ಸಿಎಂ ಗಮನಕ್ಕೆ ನಾನು ತರೋದಲ್ಲ, ಅವ್ರು ಇಂಟೆಲಿಜೆನ್ಸ್ ರಿಪೋರ್ಟ್ ಅವರೇ ತರ್ತಾರೆ. ಸರ್, ಈಗ ವಿರೋಧ ಇರ್ತಕ್ಕಂಥ ರೈತರುಗಳನ್ನ ಸಿಎಂನ ಭೇಟಿ ಮಾಡಿಸ್ತೀನಿ ಅಂತ ಹೇಳಿದ್ರು. ಈ ನಡುವೆ ಇದೊಂದು ಆಗಿರ್ತಕ್ಕಂಥ ಹೌದಲ್ವಾ, ನಾನು ಕೆಲವು ರೈತರನ್ನ ಕರೆದು ಕೇಳಿದೆ. ನೋಡಿ, ಬಿಡ್ತಕ್ಕಂಥ ಪರಿಸ್ಥಿತಿ ಇಲ್ಲ, ಈಗ ಮಾಡ್ತೀವಿ. ನಿಮಗೆ ಬೇರೆ ಬೇರೆ ವಿಚಾರಗಳನ್ನ ನೀವು ಚರ್ಚೆ ಮಾಡೋದಕ್ಕೆ ರೆಡಿ ಇದ್ರೆ, ನಿಮಗೆ ಕೊಟ್ಟಿರ್ತಕ್ಕಂಥ ಪರಿಹಾರದಲ್ಲಿ ಕಡಿಮೆ ಇರತಕ್ಕಂಥದ್ದು ಅಥವಾ ಬೇರೆ ಬೇರೆ ಇವ್ರಿಗೆ ಏನಾರು ಅನಾನುಕೂಲ ಆಗಿದೆ ಅದನ್ನು ಸರಿಪಡಿಸಿ ಅಂತಕ್ಕಂಥದ್ದು, ಈ ವಿಚಾರ ಚರ್ಚೆ ಮಾಡೋದಾದ್ರೆ ಸಿಎಂ ಭೇಟಿ ಮಾಡಿಸ್ತೀನಿ ಅಂದೆ. ಈಗ ನಾನು ಸಿಎಂ ಹತ್ರ ಕರ್ಕೊಂಡೋದ್ರೆ ಇನ್ನೊಂದು ನಾಟಕ ಆಯ್ತದ. ಅದು ಇವ್ರು ಬರ್ತಾರಲ್ಲಿ ಕೂಗಾಡ್ತಾರೆ, ಮೀಡಿಯಾ ಮುಂದೆ ಎಲ್ಲ ಕೂಗಾಡಿ ಇಲ್ಲ ನಾವು ಒಪ್ಪಲ್ಲ ನಾವು ಕೊಡಲ್ಲ ಅಂತ ಹೋಯ್ತಾರೆ, ಅವಾಗ ಇನ್ನೊಂದು ನಾಟಕ ಆಯ್ತದೆ. ಅವರು ರೈತರೆಲ್ಲ ಒಪ್ಕೊಂಡು ಪರಿಹಾರದ ಬಗ್ಗೆ ಚರ್ಚೆ ಮಾಡ್ತೀನಿ ಅಂದರೆ ನಾಳೆ ಇನ್ನೊಂದು 24 ಗಂಟೆ ಒಳಗಡೆ ನಾನು ಸಿಎಂನ ಭೇಟಿ ಮಾಡಿಸ್ತೀನಿ. ಅವ್ರು ಪರಿಹಾರಕ್ಕೆ ಒಪ್ಪಲ್ಲ ಅನ್ನೋದು ನಮ್ಗೆ ಬೇಡ ಅಂತೀರಲ್ಲ, ಅವಾಗ ಅದು ಕಾನೂನು ರೀತಿ ಕ್ರಮ ಆಗ್ತದಲ್ವ, ಅವಾಗ ಏನು ಮಾಡೋಕ್ಕಾಗ್ತದೆ? ಕೆಲವೊಂದಿಷ್ಟು ರೈತರಿಗೆ ಅಂದರೆ ಪರ ಇರುವಂಥ ರೈತರು ನಮ್ಗೆ ಬೇಕೇ ಬೇಕು ಅಂತಾರೆ. ಹೌದು, ಅವ್ರಿಗೋಸ್ಕರನೇ ಮಾಡ್ತಾ ಇರೋದು ಇವಾಗ ನಾವು. ಅವರು ಕೇಳ್ತಾವ್ರೆ, ಮುಂದೆ ಇದೆಲ್ಲ ಯಾವ ರೀತಿ ತಿರುಗುತ್ತ ನೋಡೋಣ. ರೈತರು ಪರ ಇರೋ ರೈತರು ಹೋಯ್ತಾರೆ ಅಲ್ಲಿ, ಅವಾಗ ಅವ್ರವ್ರಿಗೆ ಏನೋ ಹೆಚ್ಚು ಕಡಿಮೆ ಆದಾಗ ಯಾರು ಈ ಹಿಂದೆ ಕೃಪಾಪೋಷಿತ ಆಡ್ಕೊಂಡು ಅವ್ರ ಜವಾಬ್ದಾರಿ ಆಯ್ತಾರೆ ಅದಕ್ಕೆ. ಅಲ್ಲಿಯವರವರು ನಿನ್ನೆ ಇನ್ಸಿಡೆಂಟ್ಗೆ ಸರ್ಕಾರವೇ ನೇರ ಹೊಣೆ ಅಂತ ಕುಮಾರಸ್ವಾಮಿ ಅವರು. ಪಾಪ ಕುಮಾರಸ್ವಾಮಿ ಇದಕ್ಕೆ ನೇರ ಹೊಣೆ ಕುಮಾರಸ್ವಾಮಿನೇ. ಈ ಕುಮಾರಸ್ವಾಮಿ ಬಸ್ಗಳು ಮಾಡಿ ಅವ್ರವ್ರ ಕಾರ್ಯಕರ್ತರ ಪ್ರತಿಯೊಂದು ಕಡೆಯಿಂದನೂ 2 ಬಸ್ಸು ಡೈಲಿ ಹೋಗ್ಬೇಕು ಅಂತ ಹೇಳೋರಂತೆ. ಒಂದೊಂದು ತಾಲೂಕಿಂದ 2 ಬಸ್ ಇಲ್ಲಿ ಬರಬೇಕು, ಹಸಿರು ಶಾಲೆ ಹಾಕೊಂಡು ರೈತರ ಪರ ಅಂತ ಮಾಡಬೇಕು. ಯಾವ ಪುಣ್ಯಾತ್ಮ ಇದನ್ನು ಮಾಡಬೇಕು ಅಂತ ಹೊರಟ್ರಲ್ಲ, ಆ ಪುಣ್ಯಾತ್ಮನೇ ಇಂಥ ನಿಲ್ವು ಅಂದರೆ ಕುಮಾರಸ್ವಾಮಿಗೆ ನನಗೆ ಗೊತ್ತಿದ್ದಂಗೆ ಅಲ್ಲಿ ಕೇಂದ್ರ ಸರ್ಕಾರದಲ್ಲಿ ನರೇಂದ್ರ ಮೋದಿ ಅವ್ರು ಏನು ಕೆಲಸ ಕೊಟ್ಟಿಲ್ಲ ಅಂತ ಕಾಣಿಸ್ತಿದೆ ಇವ್ರಿಗೆ. ಅದೇನೋ ಬೃಹತ್ ಕೈಗಾರಿಕಾ ಮಂತ್ರಿ ಅವ್ರೇನು ಅಲ್ಲಿ ಕೆಲಸ ಕೈಗಾರಿಕೆನಲ್ಲಿ ಮಾಡೋದು ಬಿಟ್ಬಿಟ್ಟು ಆಮೇಲೆ ಬೇಜಾನ್ ಸಮಸ್ಯೆಗಳು ಕರ್ನಾಟಕದ ಇದನ್ನ ಬಗೆಹರಿಸೋದು ಬಿಟ್ಬಿಟ್ಟು ಬೆಳಿಗ್ಗೆ ಎದ್ದು ಬಂದು ಇಲ್ಲಿ ಕೂತ್ಕೊಂಡು ಬಿಡದಿನಲ್ಲಿ ಈ ರೈತರನ್ನೆಲ್ಲ ಎತ್ಕಟ್ಕೊಂಡು ಜನ ತೀರ್ಮಾನ ಮಾಡ್ತಾರೆ. ಬಿಡಿ ನೋಡೋಣ. ಅವರೇ ಮಾಡಿದ್ದು ಅಂತ ತಾವು ಹೇಳ್ತೀರಿ ಸರ್. ಇಷ್ಟು ಪ್ರತಿಷ್ಠೆ ಕುಮಾರಸ್ವಾಮಿ ಯಾಕೆ ತಗೊಂತೀರಿ ಸರ್? ಅದನ್ನ ನೀವು ಕುಮಾರಸ್ವಾಮಿ ಅವ್ರನ್ನ ಕೇಳಬೇಕು. ಈಗ ಯಾರು ಸೋಷಿಯಲ್ ಮೀಡಿಯಾಗೆ ಬಂದವರು 1 ಅವರ್ ಗಲಾಟೆ ಆಗಿ 1 ಅವರ್ಗೆ ಸೋಷಿಯಲ್ ಮೀಡಿಯಾಗೆ ಬರ್ತಾರೆ, ಕುಮಾರಸ್ವಾಮಿ ಅವ್ರು ಮಾತಾಡ್ತಾರೆ ಅಂದರೆ ಎಚ್ಚರಿಕೆ ಕೊಡ್ತಾರೆ. ನಾನು ಇದ್ದೇನೆ, ನೀವು ಪೊಲೀಸ್ನವರೇ ಹುಷಾರ್, ನಾನೇ ಮುಂದಿನ ಮುಖ್ಯಮಂತ್ರಿ ಹುಷಾರ್ ಅಂತಾರೆ. ಪಾಪ ಅವ್ರು ಏನು ಎಲ್ಲ BJP ಅವ್ರು ಏನಾಗೋರೋ ಗೊತ್ತಿಲ್ಲ. ಕೇಂದ್ರದಲ್ಲಿ BJP ಅವರೆಲ್ಲ ಮುಗ್ದೋಗವ್ರಪ್ಪ, ನೀನೇ ಹೋಗು ಅಂತ ಏನೋ ಕಾಲ್ಗಿಲ್ ತೊಳೆದು ಕೈ ಇದನ್ನು ಕಟ್ಟಿಬಿಡ್ತಾರೇನೋ, ಅವ್ರನ್ನ ಗೊತ್ತಿಲ್ಲ ನಮಗೆ. ನೋಡೋಣ, ಎದುರಿಸೋಣ, ಅದನ್ನೂ ಎದುರಿಸ್ತೀವಿ ನಾವು. ಎಲ್ಲದಕ್ಕೂ ರೆಡಿ ಇದ್ದೀವಿ. ಯೋಜನೆ ಹಾಗೆ ಆಗುತ್ತೆ ಸರ್? ಹಾಗೇ ತೀರ್ತದೆ, ಆಗಲೇಬೇಕು. ಕುಮಾರಸ್ವಾಮಿ ಕನಸಿನ ಯೋಜನೆ ನಾವು ಅನುಷ್ಠಾನ ಮಾಡ್ತಾ ಇದೀವಿ ಅಷ್ಟೇ. ಅವ್ರ ಕನಸಿನ ಯೋಜನೆಗೆ ಮತ್ತೆ ಅವ್ರು ಬೇಡ ಅಂತಾರಲ್ಲ. ಈಗ ರಾಜಕೀಯವಾಗಿ ಬೇಡ ಅಂದರೆ ಒಂದು ಹಂತ ತಲುಪಿದೆ, ಒಂದು ಹಂತ ಮುಗಿದೋಗಿದೆ. ಈಗ ರಾಜಕೀಯವಾಗಿ ಬೇಡ ಅಂದರೆ ಈಗ ಫಸ್ಟ್ ನೋಟಿಫಿಕೇಶನ್ ಆಯ್ತಲ್ಲ, ಫಿಲ್ಮ್ ನೋಟಿಫಿಕೇಶನ್, ಆವಾಗಲೇ ಬೀದಿಗೆ ಬಂದಿದ್ರೆ ಕುಮಾರಣ್ಣ ಅವರು, ನಮ್ಮ ಬಾಸು, ಹಳೆ ಬಾಸು, ನಾವು ಪರವಾಗಿಲ್ಲ ಕಣ, ನಿಜವಾದ ರೈತರ ಪರ ಅಂತ. DK ಶಿವಕುಮಾರ್ ಅವ್ರು ಮುಖ್ಯಮಂತ್ರಿ ಆದಮೇಲೆ ಇವ್ರು ತಡ್ಕೊಳಕ್ಕೆ ಆಯ್ತಾ ಇಲ್ಲ, ಮನೇಲಿ ಕೂತ್ಕೊಳ್ಳೋಕೆ ಆಯ್ತಾ ಇಲ್ಲ, ನಿದ್ದೆ ಬರ್ತಾ ಇಲ್ಲ, ಮನಿಕೊಂಡ್ರೆ ಎಚ್ಚರಿಕೆ ಆಗ್ಬಿಡ್ತದಂತೆ, ಎದ್ದು ಕೂತ್ಕೊಂಡ್ಬಿಡ್ತಾರೆ. ಬೆಚ್ಚ ಬಿದ್ದುಬಿಟ್ಟವ್ರೆ DK ಶಿವಕುಮಾರ್ ಆದಮೇಲೆ. ಪಾಪ ಇದಕ್ಕೆ ಯಾರು ಔಷಧಿ ಕೊಡ್ತಾರೆ? ಬೇರೆ ಕಾಯಿಲೆಗೆ ಔಷಧಿ ಕೊಡ್ಬೋದು, ಈ ಹೊಟ್ಟೆ ಕಿಚ್ಚು ಕಾಯಿಲೆಗೆ ಯಾರು ಔಷಧಿ ಕೊಡೋಕ್ಕಾಗಲ್ಲ. ಸರ್ಕಾರಕ್ಕೆ ಇದು ಡ್ಯಾಮೇಜ್ ಅನ್ಸಲ್ಲ ಇರಲಿ, ಆಗ್ತದೆ. ಸಾಧಕ ಬಾಧಕ ನೋಡಿ, ಸಾರ್ವಜನಿಕವಾಗಿ ಕೆಲವರು ಚರ್ಚೆನೂ ಮಾಡ್ತಾವ್ರೆ. ಇದು ಬೇಕಾಗಿತ್ತ ಕುಮಾರಸ್ವಾಮಿಗೆ? ಏನೋ ಒಂದು ಯೋಜನೆ ಆಗ್ತಾ ಇದೆ ಅಂತ, ಯೋಜನೆ ಪರವಾಗೂ ಇದ್ದಾರೆ, ವಿರೋಧವಾಗೂ ಇದ್ದಾರೆ. ಸರ್ಕಾರಕ್ಕೆ ಇದರಿಂದ ಏನು ಡ್ಯಾಮೇಜು ಮುಜುಗರ ಆಗುವಂಥ ವಿಚಾರ ಅಷ್ಟು ಆಗಲ್ಲ ಅಂತ ನನ್ನ ಅಭಿಪ್ರಾಯ. ಇಲ್ಲಿ ಒಂದು ಪ್ರಶ್ನೆ ಬರ್ತಿರುವಂಥದ್ದು ಸರ್, ಎಷ್ಟು ಜನ ರೈತರು ಪರವಾಗಿದ್ದಾರೆ, ವಿರೋಧವಾಗಿದ್ದಾರೆ ಅಂತ ಒಂದು ಲಿಸ್ಟ್ ಬಿಡುಗಡೆ ಮಾಡಿಬಿಡಿ GBD ಸರ್ಕಾರದಿಂದ ಅಂತ ಕೇಳ್ತಾ ಇದ್ದಾರೆ. ಬಿಡುಗಡೆ ಮಾಡಿದ್ದೀವಿ ಸರ್ ಆಗಲೇ. ಈಗ ನಾವು ಹೋಯ್ತೀವಲ್ಲ ಸರ್ವೆ ಮಾಡಲಿಕ್ಕೆ, ಆ ರೈತ ವಿರೋಧ ಮಾಡ್ತಾ ಇದ್ದಾನೆ ಅಂತ ನೀವೇ ಮೀಡಿಯಾದವ್ರು ಮಾಡಿ. ಈಗ ಅವ್ರನ್ನೇ ಮೀಡಿಯಾದವ್ರನ್ನ ನಾವು ಒಪ್ಪಿಗೆ ಇಲ್ಲ ಅನ್ನೋರನ್ನ ಮೀಡಿಯಾದಲ್ಲಿ ಮಾಡಿಸ್ರಿ. ಈಗ ಯಾವುದು ನಾವು ಫೈನಲ್ ನೋಟಿಫಿಕೇಶನ್ ಮಾಡಿದ್ದೀವಲ್ಲ, ಅವ್ರು ಒಪ್ಪಿಗೆ ಇಲ್ಲ ಅನ್ನೋರು ಬರೆದು ಕೊಡ್ಲಿ ನಮಗೆ. ಮೆಜಾರಿಟಿ ಒಪ್ಕೊಂಡಿರೋದಕ್ಕೆ ಇವರು ಕಡಿಮೆ ಇರೋರು ಗಲಾಟೆ ಮಾಡ್ತಾ ಇರ್ತಕ್ಕಂಥದ್ದು. ಈಗ ಕೆಂಪೈನಪಾಳ್ಯ ಅಲ್ವಾ, ಸಂಪೂರ್ಣವಾಗಿ ಮುಗಿದೇ ಹೋಯ್ತಲ್ಲಿ. JMC ಒಡೆಯರಹಳ್ಳಿ ಮುಗೀತು, ಕೆಂಪೈನಪಾಳ್ಯ ಮುಗೀತು, ಇಲ್ಲೇ ತರಲೆ ಆಯ್ತಾ ಇರೋದು. ಅಲ್ಲೂ ತರಲೆ ಮಾಡ್ಬೇಕಾಯ್ತಲ್ಲ ರೈತರು, ವಿರೋಧ ಇದ್ದಿದ್ರೆ.